ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಇದು ಚುನಾವಣಾ ಬಜೆಟನ್ನು ಇದು ಇದರಲ್ಲಿ ಎರಡು ಮಾತೇ ಇಲ್ಲ, ಎಲ್ಲರೂ ಪ್ಲೀಸ್ ಮಾಡುವಂಥದ್ದು. ಮತ್ತು ಇನ್ನೊಮ್ಮೆ ಈ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದು ಬರುವಂಥ ಮನೋಸ್ಥಿತಿಯ ಈ ಒಂದು ಚಿತ್ರಣ ಇಲ್ಲಿದೆ. ಹೀಗಾಗಿ ಬಜೆಟ್ ಬಗ್ಗೆ ಅಂತ ಹೇಳ್ಕೊಟ್ಟು ಟೀಕೆಗಳಿಲ್ಲ. ವಿರೋಧ ಪಕ್ಷದ ಮಾಡ್ತಾರೆ, ಕಾರ್ಯ ಚೊಂಬು, ಆ ಚೊಂಬು, ಈ ಚೊಂಬು ಅಂತೇಳಿ ಮಾಡಲಿ, ತಪ್ಪೇನಲ್ಲ. ಆದರೆ ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಅನ್ನೋದು ಭಾಳ ಮಹತ್ವದ. ಯಾಕಂದರೆ ಇವತ್ತು ನೋಡಿರಿ, ಪ್ರತಿ ಹೆಣ್ಣುಮಗಳು, ಯಾಕಂದ್ರೆ ಹಾಫ್ ಅವರಿದ್ದಾರೆ, ಈ ಜನಸಂಖ್ಯೆ ಅರ್ಧ ಹೆಚ್ಚು ಕಡಿಮೆ, ಒಂದು ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಇಲ್ಲ ಅಂತಲ್ಲ, ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇದೆ. 1960 ಜನ ಇದ್ದಾರೆ. ಆದರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಇರೋದರಿಂದಾಗಿ ಭಾಳಷ್ಟು ಜನರಿಗೆ ಸಹಜವಾಗಿನ ಇವ್ರ ಬಗ್ಗೆ ನಮ್ಮ ನಾಳೆ ಸಪೋಸ್ ಏನೋ BJPಗೆ ಕೊಟ್ಟಿವಿ ಅಧಿಕಾರ ಅಂದರೆ ಅವ್ರು ಬಂದ್ ಮಾಡ್ತಾರೆ, ಇದನ್ನು ಪ್ರಚಾರ ಮಾಡ್ತಾರೆ. ನಾಳೆ ಇವರು ಕಾಂಗ್ರೆಸ್ಸಿಗೆ ಬಸ್ ಬಂದ್ ಮಾಡ್ತಾರೆ ರೀ, ನಿಮ್ಗೆ 2,000 ರೂಪಾಯಿ ಕಟ್ ಮಾಡ್ತಾರೆ ರೀ, ಹಾಗೆ ಮಾಡ್ತಾರೆ. ಮತ್ತು ದೆಹಲಿಯಲ್ಲಿ ಈಗಾಗಲೇ ನಾವು ಗ್ಯಾರಂಟಿ ಕೊಡ್ತೀನಿ, ಶಾಲೆ ಮಾಡ್ತೀನಿ, ಶಾಲೆಗಳಿಗೆಲ್ಲ ಮತ್ತು ಮೊಹಲ್ಲಾ ಕ್ಲಿನಿಕ್ ಉಳಿಸ್ಕೊಂಡು ಹೋಗ್ತೀನಿ ಅಂತ ಏನೋ ಭರವಸೆ ಕೊಟ್ಟಂಥ ನಮ್ಮ ಮೋದಿಯವರು ಮತ್ತು ಅವರ ಅಲ್ಲಿಯ ನಾಯಕರು ಇವತ್ತು ಏನು ಕೊಟ್ಟಿದ್ದಾರೆ ದಿಲ್ಲಿಯಲ್ಲೇ ಅನ್ನೋದು ಗಮನಿಸಿದಾಗ ಅಲ್ಲೂ ಸಹಿತ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳು ನಿಧಾನಕ್ಕೆ ಮತ್ತು ಮೊದಲ ಸ್ಥಿತಿಗೆ ಬರ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೊಹಲ್ಲಾ ಕ್ಲಿನಿಕ್ಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಕರ್ನಾಟಕದ ಪರಿಸ್ಥಿತಿ ಇದನ್ನೇ ನಾಳೆ ಬಿಂಬಿಸ್ತಾರೆ. ಗ್ಯಾರಂಟಿ ಕೊಡೋದಿಲ್ಲ ಅವರು BJPಗೆ ಬಂದ್ರೆ, ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಮಹಿಳೆಯರ ಬಸ್ಸನ್ನು ಕಟ್ ಮಾಡ್ತಾರೆ. ಸಹಜ ಎಷ್ಟೋ ಅದನ್ನು ವಿರೋಧ ಮಾಡ್ತಾಯಿದ್ರು ಸಹಿತ ಫ್ರೀ ಬಸ್ ಹೋಗಿ ಅಡ್ಡಾಡೋದಕ್ಕೆ ಮಾಡೋದಕ್ಕೆ ಯಾರಾದರೂ ಉಪಯೋಗ ಮಾಡ್ಕೊಳ್ತಾರೆ. ಅದರಲ್ಲೂ ಈ ಸೂಟಿ ದಿನಗಳಲ್ಲೇ ಮತ್ತು ದಿನದಲ್ಲೇ ಒಂದಿಷ್ಟು ಖರ್ಚಿಂದ ಊರು ಬೇಕಾದ್ರೆ ತಿರ್ಲಿಕ್ಕೆ ಆಗ್ತದೆ ನಮ್ಮ ಮಕ್ಕಳಿಗೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ವಿಶೇಷವಾಗಿ